ನರೇಂದ್ರ ಮೋದಿ ಅವರು ಫೋನ್ ಕಾಲ್ ಮಾಡಿಲ್ಲ ಟ್ರಂಪ್ಗೆ, ಅದರಿಂದನೇ ಟ್ರೇಡ್ ಡೀಲ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಾರ್ವರ್ಡ್ ಲುಟಿನ್ಕಿ ಅವರು ಹೇಳ್ತಾ ಇದ್ದಾರೆ. ಇವರು ಕಾಮರ್ಸ್ ಸೆಕ್ರೆಟರಿ ಆಗಿದ್ದಾರೆ. ಇನ್ನು ಅದ್ರ ಜೊತೆಗೆ 500% ಟ್ಯಾರಿಫ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ ತಕ್ಷಣನೇ ಮಾರ್ಕೆಟ್ ಎಲ್ಲ ಪ್ಯಾನಿಕ್ ಸೆಲ್ಲಿಂಗ್ ಆಗ್ತಾ ಇದೆ. ಇದೇನು ಫಸ್ಟ್ ಟೈಮ್ ಅವ್ರು ಹೇಳ್ತಾ ಇರೋದು? ಇಲ್ಲ, ಟ್ಯಾರಿಫ್ ಸ್ಟಾರ್ಟ್ ಆದಾಗಿಂದನೂ ಇದು ಹೇಳ್ತಾನೆ ಬಂದಿದ್ದಾರೆ. ಯಾರ್ಯಾರು ಆಯಿಲ್ ಇಂಪೋರ್ಟ್ ಮಾಡ್ಕೊಂತಾರೆ ರಷ್ಯಾದಿಂದ ಅವ್ರಿಗೆಲ್ಲ ಟ್ಯಾರಿಫ್ ಇನ್ಕ್ರೀಸ್ ಮಾಡ್ತಾನೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಆಗಸ್ಟ್ ಅಲ್ಲೂ ಸೇಮ್ 500% ಟ್ಯಾರಿಫ್ ಆಗ್ತೀವಿ ಅಂತ ಹೇಳಿದಾಗ್ಲೂ ಮಾರ್ಕೆಟ್ ಏನು ಯಾವುದೇ ತರವಾದಂತಹ ಒಂದು ಬಿಗ್ ರಿಯಾಕ್ಷನ್ ತೋರಿಸಿಲ್ಲ. ಆದ್ರೆ ಈ ಸರಿ ಯಾಕೆ ರಿಯಾಕ್ಷನ್ ತೋರಿಸ್ತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿದೆ. ಅದ್ರ ಜೊತೆಗೆ ಟ್ರಂಪ್ ಅವರು ಡಿಫೆನ್ಸ್ ಬಜೆಟ್ ನ 50% ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದು ಡಿಫಿಷಿಯೇಟ್ ಇದ್ರು, ಬಜೆಟ್ ಡಿಫಿಷಿಯೇಟ್ ಇದ್ರು ಅಮೆರಿಕದಲ್ಲಿ, ಆದ್ರೂ ಸಹ ಡಿಫೆನ್ಸ್ಗೆ ಅವ್ರು ಏನಕ್ಕೂ ಒತ್ತು ಕೊಡ್ತಾ ಇದ್ದಾರೆ ಅಂತ ನೋಡ್ತಾ, ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಏನಿದೆ ಈ ಅನ್ಸರ್ಟಿನಿಟಿಯಿಂದ ರ್ಯಾಲಿ ಕೊಡಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಎಲ್ಲಿ ಟ್ರೇಡ್ ಆಗ್ತಿದ್ದೇವೆ ಅಂತ ನೋಡೋಣ. ಇನ್ನು ಲಾಸ್ಟ್ 5 days ಅಲ್ಲಿ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಕಂಟಿನ್ಯೂಸ್ ಫಾಲ್ ಆಗಿದೆ. ಅದರಲ್ಲೂ ಸೆನ್ಸೆಕ್ಸ್ ಇಟ್ಸ್ ಎ ವೆರಿ ಬಿಗ್ ಫಾಲ್ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ತಿಳ್ಕೊಂತ, ಇನ್ನು US ಸುಪ್ರೀಂ ಕೋರ್ಟ್ ಟ್ಯಾರಿಫ್ ಬಗ್ಗೆ, ಅಂದ್ರೆ ಟ್ರಂಪ್ ಎಗೇನೆಸ್ಟ್ ಇರುತ್ತಾ ಇಲ್ಲ ಫೇವರ್ ಇರುತ್ತಾ ಅಂತ ಎಲ್ಲ ಕಾದ್ ನೋಡ್ತಿದ್ರು. ರಾತ್ರಿ ಡಿಸಿಷನ್ ಬರುತ್ತೆ ಅಂತ ಅದನ್ನ ಅವರು ಪೋಸ್ಟ್ ಪೋನ್ ಮಾಡಿದಾಗ ವೆಗ್ನೆಸ್ಡೇಗೆ, ಅದ್ರೆಲ್ಲ ಆ ವೆಗ್ನೆಸ್ಡೇ ಆ ಒಂದು ಇದು ನೆಕ್ಸ್ಟ್ ಆ ರಿಸಲ್ಟ್ಸ್ ಯಾವ ತರ ಇರುತ್ತೆ, ಇಲ್ಲ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ಟ್ರಂಪ್ ಆಪೋಸಿಟ್ ಬಂದ್ರೆ ಇವರೆಲ್ಲ ಎಷ್ಟು ಬಿಲಿಯನ್ಸ್ ಕಟ್ಕೊಡ್ಬೇಕಾಗುತ್ತೆ, ಇಲ್ಲ ಫೇವರ್ ಇದ್ರೆ ಏನಾಗುತ್ತೆ, ಇನ್ನು 500% ಟ್ಯಾರಿಫ್ ಹಾಕೋದಕ್ಕೆ ಕಾಂಗ್ರೆಸ್ ಒಪ್ಪುತ್ತಾ ಇಲ್ವಾ ಅಂತ ನೋಡ್ತಾ, ಇನ್ನು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಎಲ್ಲ ಏನೆಲ್ಲ ಆಗ್ತಾ ಇದಾವೆ ಅಂತ ನೋಡ್ತಾ, ಇನ್ನು ಇದ್ರ ಜೊತೆಗೆ ನಮ್ಮ ಗ್ಲೋಬಲ್ ಮಾರ್ಕೆಟ್ ಯಾವ ತರ ರಿಯಾಕ್ಷನ್ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವೀಕ್ ಅಲ್ಲಿ ನಿಫ್ಟಿ ಕಂಟಿನ್ಯೂಸ್ 5 days ಲಾಸ್ ಅಲ್ಲೇ ಕ್ಲೋಸ್ ಆಗಿದೆ. ಓವರ್ ಆಲ್ ಆಗಿ 700 ಪಾಯಿಂಟ್ಸ್ ಡೌನ್ ಆಗಿತ್ತು. ಕ್ಲೋಸಿಂಗ್ ಬೇಸಿಸ್ ಮೇಲೆ 618 ಪಾಯಿಂಟ್ಸ್ ಲಾಸ್ ಆಗಿಬಿಟ್ಟು 25,683 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 929 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು 51,000 ಎಬೋ ನಿಯರೆಸ್ಟ್ ಆಲ್ ಟೈಮ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ರೆ. ಇನ್ನು ಅಮೆರಿಕದ ಡೌ ಜೋನ್ಸ್ ಮಾರ್ಕೆಟ್ ನೋಡೋದಾದ್ರೆ 1028 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು 49,500 ರೇಂಜ್ ಅಲ್ಲೇ ಟ್ರೇಡ್ ಆಗ್ತದೆ ನಿಯರೆಸ್ಟ್ ಆಲ್ ಟೈಮ್ ಅಲ್ಲಿ. ಸೊ ಫಸ್ಟ್ ನೋಡೋದಾದ್ರೆ ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ, ಹಾರ್ವರ್ಡ್ ಲುಟಿನ್ಕಿ ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು ಫೋನ್ ಕಾಲ್ ಮಾಡಿಲ್ಲ ಟ್ರಂಪ್ಗೆ, ಅದರಿಂದನೇ ಟ್ರೇಡ್ ಡೀಲ್ಸ್ ಎಲ್ಲ ಡಿಲೇ ಆಗ್ತಾ ಇದಾವೆ. ಸೊ ಟ್ರಂಪ್ ಅವ್ರಿಗೆ ನರೇಂದ್ರ ಮೋದಿ ಅವರು ಕಾಲ್ ಮಾಡಿದ್ರೆ ಎಲ್ಲ ಸೆಟ್ಲ್ಮೆಂಟ್ ಆಗ್ತಿತ್ತು ಅಂತ ಹೇಳ್ತಾ ಇದಾರೆ. ಅದು ಯಾವಾಗ ಆಗ್ತಿತ್ತು ಅಂದ್ರೆ, ಯಾವಾಗ ಇಂಡೋನೇಷ್ಯಾ ಆಗ್ಲಿ ಎಲ್ಲ ಕಂಟ್ರಿಗಳು ಸಾರ್ಟ್ ಔಟ್ ಆಗೋ ಟೈಮಲ್ಲೇ ಇವರು ಫೋನ್ ಮಾಡ್ಬೇಕಾಗಿತ್ತು, ಎಲ್ಲ ಸೆಟ್ರೇಟ್ ಆಗಿತ್ತು. ಆದ್ರೂ ಸಹ ನರೇಂದ್ರ ಮೋದಿ ಅವರು ಯಾವುದೇ ಒಂದು ರಿಕ್ವೆಸ್ಟ್ ಮಾಡಿಲ್ಲ ಟ್ರಂಪ್ಗೆ, ಅದರಿಂದನೇ ಟ್ರೇಡ್ ಡೀಲ್ಸ್ ಎಲ್ಲ ಡಿಲೇ ಆಗ್ತಾ ಇದಾವೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು? ಕಾಮರ್ಸ್ ಸೆಕ್ರೆಟರಿ ಹಾರ್ವರ್ಡ್ ಲುಟಿನ್ಕಿ ಅವರು. ಸೊ ಅದಕ್ಕೆ ಜೈಶಂಕರ್ ಅವರು ರಿಪ್ಲೈ ಮಾಡ್ತಾರೆ, 3-4 ಸರಿ US ಇಂದ ಒಂದು ಟೀಮ್ ಬಂದು ಇಂಡಿಯಾದಲ್ಲಿ ಡಿಸ್ಕಷನ್ ಆಗ್ಬಿಟ್ಟು ಒಳ್ಳೆ ವೆಲ್ತ್ ಅಂದ್ರೆ ಒಳ್ಳೆ ಡಿಸ್ಕಷನ್ ಆಗಿತ್ತು. ಅದರಿಂದ ಟ್ರೇಡ್ ಡೀಲ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ನವೆಂಬರ್ ಅಲ್ಲೇ ಆಗುತ್ತೆ ಅಂತಿದ್ರು, ನಾವು ಡಿಸೆಂಬರ್ ಅಲ್ಲಿ ಆಗುತ್ತೆ ಅಂತ ಹೇಳ್ತಿರೋದ್ರಿಂದ ನಾವು ಅದು ಕಂಪ್ಲೀಟ್ ಆಗುತ್ತೆ, ಇಲ್ಲಿ ನರೇಂದ್ರ ಮೋದಿ ಅವರು ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ ಅವರು ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಆದ್ರೆ ಇವರು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ, ಯಾರು? ಹಾರ್ವರ್ಡ್ ಲುಟಿನ್ಕಿ ಅವರು, ನರೇಂದ್ರ ಮೋದಿ ಅವರು ಟ್ರೇಡ್ ಬಗ್ಗೆ ಟ್ರಂಪ್ ಜೊತೆ ಯಾವುದೇ ಒಂದು ಮಾತುಕತೆ ಆಗಿಲ್ಲ. ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ ಅಂಡ್ US ಪ್ರೆಸಿಡೆಂಟ್ ಜೊತೆ ಯಾವುದೋ ಒಂದು ಟ್ರಂಪ್ ಜೊತೆ ಮಾತುಕತೆ ಆಗಿಲ್ಲ, ಅದರಿಂದಾನೇ ಡಿಲೇ ಆಗ್ತಾ ಇರೋದು. ಸೊ ಇದೆಲ್ಲ ಯಾವಾಗ ಕಂಪ್ಲೀಟ್ ಆಗುತ್ತೆ? ಸೊ ಇದೆಲ್ಲ ಈಗ ಅಟ್ ಪ್ರೆಸೆಂಟ್ಗೆ ಟ್ರಂಪ್ ಅವ್ರು ಏನ್ ಹೇಳ್ತಿದ್ರೆ, 500% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾರ್ಯಾರು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಂತಾರೋ ಅವ್ರಿಗೆಲ್ಲ 500%, ನಾಟ್ ಓನ್ಲಿ ಇನ್ ಇಂಡಿಯಾ, ಅದ್ರ ಜೊತೆಗೆ ಚೈನಾಗೂ ಹೇಳ್ತಾ ಇದ್ದಾರೆ, ಅವ್ರಿಗೂ ಸಹ 500% ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮೊದಲೇನಲ್ಲ, ಪ್ರೀವಿಯಸ್ಲಿ ಅವ್ರು ಹೇಳಿದ್ರು, ಆಗಸ್ಟ್ ಅಲ್ಲಿ ಹೇಳಿದ್ರು, ಅದಕ್ಕಿಂತ ಮುಂಚೆನೂ ಹೇಳಿದ್ದಾರೆ. ಆದ್ರೂ ಮಹತ್ವ ಪಡ್ಕೊಂಡಿಲ್ಲ. ಆದ್ರೆ ಈ ಸರಿ ಯಾಕೆ ಮಹತ್ವ ಪಡ್ಕೊಂಡಿದೆ ಅನ್ನೋದೇ ಮಾರ್ಕೆಟ್ ಅದಕ್ಕೆ ರಿಯಾಕ್ಷನ್ ತೋರಿಸ್ತಾ ಇದೆ. ರಿಯಾಕ್ಷನ್ ತೋರಿಸೋದಕ್ಕೆ ಮೇನ್ ಇಂಪಾರ್ಟೆಂಟ್ ಏನು? ಸೊ US ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾವಾಗ್ಲೂ ಕಾಂಗ್ರೆಸ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಪಾರ್ಲಿಮೆಂಟ್ ಯಾವ ತರ ಇದೆಯೋ ಅಲ್ಲಿ ಕಾಂಗ್ರೆಸ್ ಅಂತ ಕರಿತೀವಿ, ಅಲ್ಲಿ ಅವರು ವೋಟಿಂಗ್ ಮಾಡ್ಬೇಕು. ಆದ್ರೆ ವೋಟಿಂಗ್ ಮಾಡ್ದೇನೆ ಏನಾದ್ರೂ ಡಿಸಿಷನ್ ತಗೊಂತಾರ ಟ್ರಂಪ್ ಅವರು ಏಕಾಏಕಿ. ಯಾಕಂದ್ರೆ ಹೇಳ್ತಾನೆ ಬಂದಿದ್ದಾರೆ, ಈ ಸರಿ ಏನಾದ್ರು ತಗೊಂಡ್ಬಿಟ್ರೆ ಆಗ ಮಾರ್ಕೆಟ್ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋ ಒಂದು ಇದರಿಂದನೇ ಈಗ ಎಲ್ಲರೂ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ
ಹೇಳ್ಬೋದು. ಸೊ ಇದ್ರ ಜೊತೆಗೆ ಕ್ಯಾಶ್ ಬ್ಯಾನ್ಸೆಟ್ ಅವರು ಹೇಳ್ತಾರೆ US ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ಜನವರಿ 28 ಏನಿದೆ ಮಾನಿಟರಿ ಪಾಲಿಸಿ, ಫೆಡ್ ಮಾನಿಟರಿ ಪಾಲಿಸಿ, ಅದರಲ್ಲಿ ಇಂಟ್ರೆಸ್ಟ್ ರೇಟ್ ಏನಾದ್ರು ಕಟ್ ಆದ್ರೆ ಅವರು ಟ್ರೇಡ್ ಡಿಫಿಷಿಯೇಟ್ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆ ಇದೆಲ್ಲದರ ನಡುವೆನೂ ಟ್ರಂಪ್ಗೆ ಏನಾದ್ರು ಒಂದು ಹಿಂಟ್ ಇದೆಯಾ? ಅದರಿಂದನೇ ಬಜೆಟ್ ಆಲ್ಮೋಸ್ಟ್ 50% ಅಷ್ಟು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ 1.5 ಟ್ರಿಲಿಯನ್ ಅಷ್ಟು ಡಿಫೆನ್ಸ್ ಬಜೆಟ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಮೆರಿಕದಲ್ಲಿ. ಇದೆಲ್ಲ ಏನ್ ಸೂಚಿಸುತ್ತೆ? ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಏನಾದ್ರೂ ಆಗ್ಬಾರ್ದು, ಏನಾದ್ರೂ ಆಗುತ್ತಾ ಅಂದ್ರೆ ವಾರ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತಾ? ಸೊ ಆಲ್ರೆಡಿ ಇವರು ವೆನ್ಜುಲಾ ಮೇಲೆ ಇವರು ಅಟ್ಯಾಕ್ ಮಾಡಿದ್ದಾರೆ. ಸೊ ಅಟ್ಯಾಕ್ ಮಾಡಿ ಅಲ್ಲೆಲ್ಲ ಕಂಟ್ರೋಲ್ ತಗೊಂತಾ ಇದ್ದಾರೆ. ಅದ್ರ ಜೊತೆಗೆ ಈಗ ರಷ್ಯನ್ ಒಂದು ಶಿಪ್ ಏನಿದೆ ಅದನ್ನ ಇವರು ಕ್ಯಾಪ್ಚರ್ ಮಾಡಿದ್ದಾರೆ. ಇದರಿಂದ ಪುಟಿನ್ ಅವರು ಅಂದ್ರೆ ರಷ್ಯಾದ ಪ್ರೆಸಿಡೆಂಟ್ ಪುಟಿನ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಇದರೆಲ್ಲ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್. ಮಾರ್ಕೆಟ್ ಯಾವ ತರ ಮೂಮೆಂಟ್ ಕೊಡುತ್ತೆ. ಸೊ ಇದೆಲ್ಲ ಏನ್ ಹೇಳ್ತಾರೆ, 500 ಟ್ಯಾರಿಫ್ ಮುನ್ನೆಲೆಗೆ ಬರುತ್ತಾ ಇಲ್ವಾ? ಅದ್ರ ಜೊತೆಗೆ ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ಏನ್ ಹಿಯರಿಂಗ್ ಇತ್ತು, ಸಾಟರ್ಡೆ ನೈಟ್ 8:30 ಏನಿತ್ತು ಹಿಯರಿಂಗು, ಅದನ್ನ ಪೋಸ್ಟ್ ಪೋನ್ ಮಾಡಿದ್ದಾರೆ ಡಿಸಿಷನ್ ನ. ಸೊ ಆ ಡಿಸಿಷನ್ ಯಾವಾಗ? 14th ಜನವರಿ ಇರುತ್ತೆ, ಅಂದ್ರೆ ಕಮಿಂಗ್ ಗುರುವಾರ. ಆಗ ಅದ್ರ ಡಿಸಿಷನ್ ಯಾವ ತರ ಇರುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ರೋಲ್. ಟ್ರಂಪ್ ಎಗೇನೆಸ್ಟ್ ಆಗಿ ಬಂದ್ರೆ ಬಿಲಿಯನ್ ಗಟ್ಲೆ ಅವರು ಕಾಂಪನ್ಸೇಷನ್ ಕಟ್ಕೊಡ್ಬೇಕಾಗತ್ತೆ. ಆಗ US ಎಕಾನಮಿ ದಿವಾಳಿ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇಲ್ಲ ಅಂದ್ರೆ ಟ್ರಂಪ್ ಫೇವರ್ ಆಗಿ ಬಂದ್ರೆ ಮತ್ತೆ ಟ್ಯಾರಿಫ್ ಸವಾರಿ ಏರ್ತಾರ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಸೊ ಇದೆಲ್ಲ ಬಂದು ಜಿಯೋ ಪೊಲಿಟಿಕಲ್ ಆದ್ರೆ, ಸೊ ಇದೆಲ್ಲ ಏನ್ ಸೂಚಿಸ್ತಾ ಇದೆ? ಮೊದಲು ಪೀಸ್ ಮ್ಯಾನ್, ಈಗ ಯಾಕೆ ಈ ತರ ಮಾಡ್ತಿದ್ದಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಟ್ರಂಪ್ ಸರ್ವಾಧಿಕಾರಿನ ಯಾರು ನಿಲ್ಲಿಸ್ತಾರೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ರಿಯಾಕ್ಷನ್ ಅನ್ನೋದು US ಸುಪ್ರೀಂ ಕೋರ್ಟ್ ಮತ್ತು ಟ್ರಂಪ್ ನಡವಳಿಕೆ ಮೇಲೆನೆ ಒಂದು ಡೈರೆಕ್ಷನಲ್ ತೋರಿಸೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಹೇಳೋದಾದ್ರೆ, ಗೋಲ್ಡ್ ನೋಡಿ ಲಾಸ್ಟ್ ವೆನ್ಜುಲಾ ಮೇಲೆ ಯಾವಾಗ ಅವರು ಯುದ್ಧ ಸರಕ್ ಸ್ಟಾರ್ಟ್ ಮಾಡಿದ್ರು ಆಗ್ಲಿ ಚಿಕ್ಕದಾಗಿ ರ್ಯಾಲಿ ಸ್ಟಾರ್ಟ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಯಾವಾಗ ಅನ್ಸರ್ಟನಿಟಿ ಅನ್ನೋದು ಟ್ಯಾರಿಫ್ ಮುನ್ನೆಲೆಗೆ ಬಂತು, 500% ಟ್ಯಾರಿಫ್ ಅಂತ ಟ್ರಂಪ್ ಅವರು ಯಾವಾಗ ಅನೌನ್ಸ್ ಮಾಡಿದ್ರು ಆಗ ರ್ಯಾಲಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಈಗ ಆಲ್ಮೋಸ್ಟ್ ಗೋಲ್ಡ್ ಆಲ್ ಟೈಮ್ ಹೈ ನಿಯರೆಸ್ಟ್ ಅಲ್ಲೇ ಟ್ರೇಡ್ ಆಗ್ತದೆ. $4,500 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಇನ್ನು ಸಿಲ್ವರ್ನು ಅಷ್ಟೇ ಸೇಮ್ ರ್ಯಾಲಿ ಕಂಡಿದೆ. ಸೊ $72 to $73 ಇದ್ದಿದ್ದು ಈಗ $80 ಪರ್ ಅನ್ಸ್ ಅಷ್ಟು ಕಂಟಿನ್ಯೂಸ್ ಆಗಿ ಮೂವ್ ಆಗ್ಬಿಟ್ಟು ಆಲ್ಮೋಸ್ಟ್ ಆಲ್ ಟೈಮ್ ಅಲ್ಲೇ ಟ್ರೇಡ್ ಆಗ್ತಾ ಇದ್ದೇವೆ. ನೋಡಿ ಪ್ರತಿ ಟೈಮು ಅಷ್ಟೇ ಗೋಲ್ಡ್ ಅಂಡ್ ಸಿಲ್ವರ್ ತುಂಬಾ ಇಂಪಾರ್ಟೆಂಟ್ ರೋಲ್. ಯಾವಾಗ ಅದು ರೋಲ್ ಪ್ಲೇ ಆಗುತ್ತೆ ಅಂದ್ರೆ ಅದು ಯಾವಾಗ ಅನ್ಸರ್ಟನಿಟಿ ಬರುತ್ತೋ ಅವಾಗ ಮಾತ್ರ ಒಳ್ಳೆ ರ್ಯಾಲಿ ಕೊಡ್ತಾ ಹೋಗ್ತಾ ಇರುತ್ತೆ ಗೋಲ್ಡ್. ನಾವು ಈ ಚಾರ್ಟ್ ನೋಡಿದಾಗನು ಅಷ್ಟೇ ಒಂದು ಡಿಪ್ ಆಗಿದೆ, ಡಿಪ್ ಆದ್ಮೇಲೆ ಸ್ಟೇ ಆಯ್ತು, ಸ್ಟೇ ಆದ್ಮೇಲೆ ಮತ್ತೇನು ಇದು ಇನ್ಕ್ರಿಮೆಂಟ್ ಆಗ್ತಾ ಹೋಗ್ತಾ ಇದೆ ಗೋಲ್ಡ್. ಅದೇ ತರನೇ ಸಿಲ್ವರ್ನು ಸಹ ಅಷ್ಟೇ. ಯಾವಾಗ $72 $73 ಲಾಸ್ಟ್ 3-4 ಡೇಸ್ ಅಲ್ಲಿ ಟ್ರೇಡ್ ಆಗ್ತಿತ್ತು, ಆಮೇಲೆ ಈ ಒಂದು 500% ಅನ್ಸರ್ಟನಿಟಿ ಟ್ಯಾರಿಫ್ ಯಾವಾಗ ಇನ್ಕ್ರೀಸ್ ಆಯ್ತೋ ಆಗ ಕಂಟಿನ್ಯೂಸ್ ರ್ಯಾಲಿ ಸ್ಟಾರ್ಟ್ ಆಗಕ್ಕೆ ಕಂಟಿನ್ಯೂ ಆಯ್ತು. ಸೊ ಗೋಲ್ಡ್ ಮೈನ್ ರಿಸರ್ವ್ ನಾವು ನೋಡೋದಾದ್ರೆ $51 ಬಿಲಿಯನ್ ಅಷ್ಟು ಅಮೆರಿಕದ ಡಾಲರ್ನ ರಿಸರ್ವ್ನ ಕಡಿಮೆ ಮಾಡಿ ಗೋಲ್ಡ್ಗೆ ಶಿಫ್ಟ್ ಮಾಡಿದೀವಿ. ಇದರಿಂದನೂ ನಮ್ಮ ಒಂದು ಡಾಲರ್ ರಿಸರ್ವೇಶನ್ ಕಡಿಮೆ ಆಗ್ತಾ ಬಂದಿದೆ. ಆದ್ರೆ ಓವರ್ ಆಲ್ RBI ರಿಸರ್ವ್ ಏನಿದೆ, ನಮ್ಮ ಇಂಡಿಯನ್ ರಿಸರ್ವ್ಸ್ ಏನಿದೆ ಅದು ಇನ್ಕ್ರಿಮೆಂಟ್ ಅಲ್ಲೇ ಇದೆ. ದೇರ್ ಇಸ್ ನೋ ಡಿಕ್ರಿಮೆಂಟ್, ಅಂದ್ರೆ ಇನ್ಕ್ರೀಸ್ ಆಗ್ತಾನೆ ಇದೆ. ಆದ್ರೆ ಇಲ್ಲಿ ಅಸೆಟ್ ಕ್ಲಾಸ್ ಅನ್ನೋದೇ ಡಿಫರೆನ್ಸ್ ಆಗ್ತಾ ಇದೆ ಅಷ್ಟೇ. ಸೊ ಇದರಿಂದ ಏನಾಗ್ತಾ ಇದೆ, ಡಾಲರ್ ರಿಸರ್ವ್ ಕಡಿಮೆ ಆಗ್ತಾ ಇರೋದ್ರಿಂದನೂ ಅವರ ಒಂದು ಬಾಂಡ್ಸ್ ಏನಿದೆಯೋ ಆ ಎಕ್ಸ್ಪೈರಿ ಆಗ್ತಾ ಇರೋ ಬಾಂಡ್ಸ್ ನಾವು ಮತ್ತೆ ಕೊಂಡ್ಕೊಂತಿಲ್ಲ. ಅದನ್ನು ಒಂದು ಸಹ ಅಮೆರಿಕಾಗೆ ಒಂದು ಡ್ರಾಬ್ಯಾಕ್ ಆಗ್ತಾ ಇರೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ರುಪಿ ನೋಡಿ ಆಲ್ಮೋಸ್ಟ್ 90 ರುಪೀಸ್ ಪರ್ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ರುಪಿನೂ ಅಷ್ಟೇ ಸ್ವಲ್ಪ ವೀಕ್ ಆಗ್ತಾ ಹೋಗ್ತಾ ಇದೆ. ಯಾವಾಗ ಈ ಅನ್ಸರ್ಟನಿಟಿ ಬರ್ತಾ ಇರುತ್ತೋ ಆಗ ರುಪಿನೂ ಸಹ ವೀಕ್ ಆಗ್ತಾನೆ ಹೋಗ್ತಾ ಇರುತ್ತೆ. ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ, ಕ್ರೂಡ್ ಆಯಿಲ್ ಲಾಸ್ಟ್ ಅಂದ್ರೆ ಫ್ರೈಡೆ 3% ಅಷ್ಟು ಇನ್ಕ್ರೀಸ್ ಆಗಿದೆ. ಅಂದ್ರೆ ಓವರ್ ಆಲ್ ಆಗಿ $58.5 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದನ್ನು ಸಹ ಅಷ್ಟೇ ಯಾವಾಗ ಅನ್ಸರ್ಟಿನಿಟಿ ಬಂತೋ, ಯಾವಾಗ ಆಯಿಲ್ ಟ್ಯಾರಿಫ್ ಬಗ್ಗೆ ಬಂತೋ ಆಗ ಇದನ್ನು ಸಹ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಇದೆಲ್ಲ ನೋಡೋದಾದ್ರೆ ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ನೋಡ್ಬೇಕಾದ್ರು ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಈ ಇಯರ್ ಅಲ್ಲಿ ಕಂಪ್ಲೀಟ್ ಆಗಿ ಅವರು ಔಟ್ಫ್ಲೋನೇ ನೋಡ್ತಾ ಇದೀವಿ. ಸೆಲ್ಲಿಂಗ್ ಇನ್ಕ್ರೀಸ್ ಮಾಡ್ಕೊಂತಾನೆ ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಬೈಯಿಂಗ್ ಆಕ್ಟಿವಿಟಿ ಕಂಡಿಲ್ಲ. ಅದರಲ್ಲೂ ನಿಫ್ಟಿ ಶಾರ್ಟ್ಸ್ ನೋಡೋದಾದ್ರೆ
93% ಇದ್ದಿದ್ದು ಈಗ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಹೊರತು ಯಾವುದೇ ಮಾರ್ಕೆಟ್ ಬೆಳೆಯೋದಕ್ಕೆ ಅವ್ರು ಬಿಡ್ತಿಲ್ಲ ಅಂತಾನೆ ಹೇಳ್ಬೋದು. ಅವ್ರಿಗೆ ಯಾವುದೇ ಒಂದು ಇಂಟ್ ಸಿಕ್ಕಿಲ್ಲ, ಮಾರ್ಕೆಟ್ ಸ್ಟೇಬಲ್ ಆಗುತ್ತೆ, US ಇಂದ ಪಾಸಿಟಿವ್ ನ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದನೇ ಈಗ ಮಾರ್ಕೆಟ್ ಅಲ್ಲೇ ಸ್ಟೇಬಲ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಇನ್ನು ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದು SIPs ಇನ್ವೆಸ್ಟ್ಮೆಂಟ್ ಏನಿತ್ತು 29,445 crores ಏನಿತ್ತು, ಈಗ ಇನ್ಕ್ರೀಸ್ ಆಗಿ ಮಂತ್ ಆನ್ ಮಂತ್ 31,002 crores ಅದು ಇನ್ಕ್ರೀಸ್ ಆಗಿದೆ. ಮಂತ್ ಆನ್ ಮಂತ್ SIPs ಆರ್ ಇನ್ಕ್ರೀಸಿಂಗ್. ಅಂದ್ರೆ ನಮ್ಮ ಮಾರ್ಕೆಟ್ ಸ್ಟೇ ಆಗೋದಕ್ಕೆ ಡೊಮೆಸ್ಟಿಕ್ ಅಂದ್ರೆ ರಿಟೈಲರ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ನಿಫ್ಟಿ ನೋಡೋದಾದ್ರೆ, ನಿಫ್ಟಿ ಈ ವೀಕ್ ಅಲ್ಲಿ 618 ಪಾಯಿಂಟ್ ಲೂಸ್ ಆಗ್ಬಿಟ್ಟು 25,683 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಮೈನ್ 5 days ಬೀಳೋದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಯಾವಾಗ ಟ್ರಂಪ್ ಅವರು 500% ಅಂತ ಹೇಳಿದ್ರು, ಅದ್ರಲ್ಲೂ ಏನನ್ನು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಂತಾರೇನೋ ಅಂತ ಭಯದಿಂದನೇ ಮಾರ್ಕೆಟ್ ಬೀಳ್ತಾ ಇದೆ ಹೊರತು ಪ್ರೀವಿಯಸ್ಲಿ ಇದೇ ತರ ಆದ್ರೂ ಏನು ಅದ್ರ ಬಗ್ಗೆ ಏನು ದೊಡ್ಡ ರಿಯಾಕ್ಷನ್ ಅಂತ ತೋರಿಸಿರ್ಲಿಲ್ಲ. ಆದ್ರೆ ಈ ತರ ನಡವಳಿಕೆ ಈ ಸರಿ ನಡವಳಿಕೆ ಆಗ್ತಾ ಇರೋದೇ ಬೇರೆ. ಟ್ರಂಪ್ ಏನಾದ್ರು ಓನ್ ಡಿಸಿಷನ್ ತಗೊಂತಾರ ಇಲ್ವಾ, ಇಲ್ಲ ಅಂದ್ರೆ ಏನಾದ್ರು ಅವರೇ ಓನ್ ಡಿಸಿಷನ್ ತಗೊಂಡು ಕಾಂಗ್ರೆಸ್ ಅಲ್ಲಿ ಏನಾದ್ರು ಪ್ರಸ್ತಾಪನೆ ಮಾಡದಿರೋ ಡಿಸಿಷನ್ ತಗೊಂಡ್ರೆ ಹಾಗೂ ಸಹ ಇಂಡಿಯಾಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಅದರಲ್ಲೂ ಟ್ರಂಪ್ ಅವ್ರು ಹೇಳ್ತಾ ಇದಾರೆ, ಮೋದಿ ಅವರು ಗೊತ್ತು ನನ್ಗೆ ಹ್ಯಾಪಿನೆಸ್ ಅನ್ನೋದು ಮಾಡಿಲ್ಲ ಮೋದಿ ಅವರು, ಸೊ ಇನ್ನು ಹ್ಯಾಪಿ ಆಗಿಲ್ಲ ನಾನು ಅಂತ ಮೋದಿ ಅವ್ರು ಗೊತ್ತು ಅಂತಾನೆ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಈಗ ನಾವು ನಿಫ್ಟಿ ನೋಡೋದಾದ್ರೆ 25,100 ಇಸ್ ದ ಸಪೋರ್ಟ್ ಅಂತ ಹೇಳ್ಬೋದು ಈ ವೀಕ್ ಅಲ್ಲಿ. ಇನ್ನ ರೆಸಿಸ್ಟೆನ್ಸ್ ಅಂತ ಬರೋದಾದ್ರೆ 26,330 ಆಗಿರುತ್ತೆ. ಸೊ ಇದು 220 ಮೂವಿಂಗ್ ಅವರೇಜ್ ನ ಬ್ರೇಕ್ ಆಗಿದೆ. ಸೊ ಫಾಲಿಂಗ್ ನೇ ನೋಡ್ತಾ ಇದೆ. ಸೊ ನೆಕ್ಸ್ಟ್ ನಮ್ಗೆ ಕಮಿಂಗ್ ಡೇಸ್ ಅಲ್ಲಿ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಮೈನ್ ರೀಸನ್ಸ್ ಎಲ್ಲ ಏನೇನಿದಾವೆ, ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ರಿಸಲ್ಟ್ಸ್ ಇದಾವೆ. ಸೊ ರಿಲಯನ್ಸ್ HDFC ಬ್ಯಾಂಕ್ ಇವೆರಡು ನಿಫ್ಟಿನ ಡ್ರ್ಯಾಗ್ ಮಾಡ್ಕೊ ಬಂದಿದ್ದು. ಈಗ ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಈ ಕಮಿಂಗ್ ವೀಕ್ ಅಲ್ಲಿ ರಿಸಲ್ಟ್ಸ್ ಇದಾವೆ. ಇವೆಲ್ಲ ಯಾವ ತರ ಪರ್ಫಾರ್ಮೆನ್ಸ್ ತೋರಿಸ್ತವೆ ಅನ್ನೋದ್ರ ಮೇಲೆನೆ ನಿಫ್ಟಿ ಮೂವ್ಮೆಂಟ್ಸ್ ನ ನೋಡ್ಬೋದು. ಇನ್ನು ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿನೂ ಅಷ್ಟೇ 59,251 ಅಲ್ಲಿ ಕ್ಲೋಸ್ ಆಗಿದೆ. ಇದು ಸಹ 200 ಮೂವಿಂಗ್ ಅವರೇಜ್ ನ ಕ್ರಾಸ್ ಆಗೋಗ್ಬಿಟ್ಟು 20 ಮೂವಿಂಗ್ ಅವರೇಜ್ ನ ಕ್ರಾಸ್ ಆಗೋಗ್ಬಿಟ್ಟಿದೆ. ಸೊ ಇದರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,200 ಇದೆ. ಇನ್ನು ಸಪೋರ್ಟ್ ಬಂದ್ಬಿಟ್ಟು 57,700 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡಿದ್ರೆ ಇಟ್ಸ್ ಎ ವೆರಿ ಬಿಗ್ ಫಾಲ್ ಅಂತ ಹೇಳ್ಬೋದು. ಇನ್ನು ವೀಕ್ ಅಲ್ಲಿ 2,110 ಪಾಯಿಂಟ್ಸ್ ಡೌನ್ ಆಗಿ ಕ್ಲೋಸ್ ಆಗಿದೆ. 83,576 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇದು ಆಕ್ಚುಲಿ ಓವರ್ ಆಲ್ ಮಾರ್ಕೆಟ್ ಅಲ್ಲಿ 12 lakh crores ಅಷ್ಟು ವೈಪ್ ಔಟ್ ಮಾಡಿದೆ ಮಾರ್ಕೆಟ್ ಕ್ಯಾಪ್ ನ. ಲಾಸ್ಟ್ 5 days ಅಲ್ಲಿ 12 lakh crores ನ ಮಾರ್ಕೆಟ್ ನ ವೈಪ್ ಔಟ್ ಮಾಡಿದೆ ಅಂತ ಹೇಳ್ಬೋದು. ಸೊ ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ ಆಲ್ರೆಡಿ ಡಿಸ್ಕಸ್ ನೋಡ್ದಂಗೆ ನಮ್ಮ ಚಾರ್ಟ್ ನೋಡ್ದಂಗೆ, ಸೊ US ಮಾರ್ಕೆಟ್ ಗುಡ್ ಪರ್ಫಾರ್ಮೆನ್ಸ್ ತೋರಿಸ್ತಾ ನಿಯರೆಸ್ಟ್ ಆಲ್ ಟೈಮ್ ಮೈ 49,500 ಎಬೋ ಟ್ರೇಡ್ ಆಗ್ತದೆ. ಸೊ ಇದು ನಿಯರೆಸ್ಟ್ ಆಲ್ ಟೈಮ್ ಮೈ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರು ಅಷ್ಟೇ 51,000 ಎಬೋ ಟ್ರೇಡ್ ಆಗ್ತಾ, ಇದನ್ನು ಅಷ್ಟೇ ನಿಯರೆಸ್ಟ್ ಆಲ್ ಟೈಮ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಈಗ ಮೇನ್ ಇಂಪಾರ್ಟೆಂಟ್ ಮುನ್ನೆಲೆಗೆ ಬರ್ತಾ ಇರೋದು ಓನ್ಲಿ ಒನ್ ಟ್ಯಾರಿಫ್ ಬಿಟ್ರೆ ಬೇರೆ ಯಾವುದು ಇಲ್ಲ. ಸೊ ಇನ್ನು ಕಮಿಂಗ್ ಡೇಸ್ ಅಲ್ಲಿ ಇನ್ನು ಬಜೆಟ್. ಸೊ February 1st ಗೆ ಬಜೆಟ್ ಇರುತ್ತೆ. ಆ ಬಜೆಟ್ ಅಲ್ಲಿ ಯಾವ ತರ ಡಿಸಿಷನ್ಸ್ ಇರುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ರೈಲ್ವೆ ಆಗ್ಲಿ ಇಲ್ಲ ಡಿಫೆನ್ಸ್ ಆಗ್ಲಿ, ಯಾವ ತರ ಅಗ್ರಿ ಪ್ರಾಡಕ್ಟ್ಸ್ ಆಗ್ಲಿ, ಇವೆಲ್ಲ ಯಾವ ತರ ಮೂವ್ಮೆಂಟ್ಸ್ ಇರುತ್ತೆ ಅನ್ನೋದ್ರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ನ ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಸೊ ಲಾಸ್ಟ್ 1 week ಅಲ್ಲಿ ನೋಡೋದಾದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ತುಂಬಾ ಫಾಲ್ ಆಗ್ತಾ ಬಂದಿದಾವೆ. ಸೊ ಎಲ್ಲಿವರೆಗೂ ಅಂದ್ರೆ ಮೋರ್ ದನ್ 20% ವರೆಗೂ ತುಂಬಾ ಸ್ಟಾಕ್ಸ್ ಫಾಲ್ ಆಗ್ತಾನೆ ಬಂದಿದಾವೆ. ಸೊ ಇದೆಲ್ಲ ಫಾಲ್ ಆಗ್ತಾ ಇರೋದ್ರಿಂದ ಇನ್ವೆಸ್ಟರ್ಸ್ಗೆ ಭಯ ಆಗ್ತಾ ಇದೆ, ಅಂದ್ರೆ ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾ ಇರೋದಷ್ಟೇ. ಸೊ ಇದೇನಾದ್ರೂ 500% ಟ್ಯಾರಿಫ್ ಏನಾದ್ರು ಎಕ್ಸ್ಟೆಂಡ್ ಮಾಡಿದ್ರು, ಇಲ್ಲ US ಕೋರ್ಟ್ ಏನಾದ್ರು ಡಿಸಿಷನ್ಸ್ ಬಂದ್ರು ಅಂದ್ರೆ ಟ್ರಂಪ್ ಎಗೇನೆಸ್ಟ್ ಆಗಿ ನಮ್ಮ ಮಾರ್ಕೆಟ್ ರ್ಯಾಲಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಒಂದು ಸರಿ ಟ್ಯಾರಿಫ್ ಅನ್ನೋದು ಇನ್ಕ್ರೀಸ್ ಮಾಡಾದ್ಮೇಲೆ 50% ಆಗಿರೋದು 100% ಆಗಿರೋದು ಅದನ್ನ ಮೇಲೆ ನೀವು ಎಷ್ಟೇ ಇನ್ಕ್ರೀಸ್ ಮಾಡಿದ್ರು ಮಾರ್ಕೆಟ್ಗೆ ದೊಡ್ಡ ಒಂದು ಸೆಲ್ಲಿಂಗ್ ಪ್ರೆಷರ್ ಅಂತೂ ಬರಲ್ಲ. ಕಾರಣ ಆಲ್ರೆಡಿ ಎಕ್ಸ್ಪೋರ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಆ ದೇಶಕ್ಕೆ. ಸೊ ಅದರಿಂದನೇ ಇನ್ಮೇಲೆ ಎಷ್ಟೇ ಟ್ಯಾರಿಫ್ ಒಂದು ಇದೊಂದು ಸರಿ ಭಯ ಪಡ್ಬೋದು, ನೆಕ್ಸ್ಟ್ ಟೈಮ್ ಇಂದ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಒಂದು ಸರ್ಟನ್ ಲೆವೆಲ್ ಟ್ಯಾರಿಫ್ ಹಾಕಿದ್ಮೇಲೆ ಅದ್ರ ಮೇಲೆ ಎಷ್ಟೇ ವಿಧಿಸ್ಕೊಂಡೋದ್ರು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ಅದರಿಂದ ಈ ಟ್ಯಾರಿಫ್ ಅನ್ನೋದು ಕೆಲವು ದಿನಗಳು ಮಾತ್ರ ಇರುತ್ತೆ ಹೊರತು ಇದು ಲಾಂಗ್ ಟರ್ಮ್ ಅಲ್ಲಿ ಇರೋದಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಸ್ಟೇಬಲ್ ಆಗಿ ಇರುತ್ತೆ. ಸೊ ಕಮಿಂಗ್ ವೀಕ್ ಅಲ್ಲಿ
ಏನ್ ರಿಸಲ್ಟ್ಸ್ ನಂಬರ್ಸ್ ನ ಪೋಸ್ಟ್ ಮಾಡ್ತಾರೆ, ರಿಲಯನ್ಸ್ ಆಗಲಿ, HDFC ಆಗಲಿ, ICICI ಬ್ಯಾಂಕ್ ಆಗಲಿ, TCS ಆಗಲಿ, ಇವು 4 ಬಿಗ್ ಮೇಜರ್ ಕಂಪ್ನಿಗಳು ಏನ್ ಪೋಸ್ಟ್ ಮಾಡ್ತಾವೋ ಅದ್ರ ಮೇಲೆ ಮಾರ್ಕೆಟ್ ಡೈರೆಕ್ಷನ್ಸ್ ಇರುತ್ತೆ. ಇನ್ನ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತ ಹೇಳಿದಾಗ ರಷ್ಯಾ, ವೆನ್ಜುಲಾ ಆಗ್ಲಿ ಇಲ್ಲ ಇರಾನ್ ಆಗ್ಲಿ, ಇವೆಲ್ಲ ಏನ್ ಟೆನ್ಷನ್ಸ್ ಇದಾವೆ, ಈ ಟೆನ್ಷನ್ಸ್ ಎಲ್ಲ ಕ್ಲಿಯರ್ ಆದ್ರೆ ಸೊ ಗೋಲ್ಡ್ ಅಂಡ್ ಸಿಲ್ವರ್ಗೆ ಒಂದು ಸ್ಟೇಬಲ್ ಆಗಿ ನೋಡ್ಬೋದು ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮ್ಮ ಟೀಮ್ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ತಂದಿದ್ದಾರೆ. ಸೊ ಇದು ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಮರಿದೆ ಕಮೆಂಟ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.